ಇದು ನಮ್ಮನೆ ಅಂತ ಅನ್ಕೊಂಡು ಬಂದೆ. ನಮ್ಮನೆ ಅಲ್ವಾ? ಸರಿ, ಹಾಗಾದ್ರೆ ನಾನು ಆಚೆ ಹೋಗ್ಲಾ? ಇರೋ ಕಡೆ ನನ್ಗಿರಕ್ಕಾಗ್ತಾ ಇಲ್ಲ. ಸೊ ನಾಳೆಯಿಂದ ನಾನು ಕುಡ್ಕೊಂಬರೋದಿರ್ಲಿ, ಈ ಮನೆಗೆ ಬರಲ್ಲ. ಒಂದ್ ತಿಳ್ಕೊ, ಇದೆಲ್ಲದಕ್ಕೂ ಇವಳೇ ಕಾರಣ. ಲಕ್ಷ್ಮಿ, ಅಮ್ಮ ಕಾಫಿ ಮಾಡ್ತಾ ಇದ್ದೀನಿ, ಕೊಡ್ತೀನಿ ರೀ. ಬೇಡಮ್ಮ, ರಾತ್ರಿ ನಿನಗೆಷ್ಟು ನೋವಾಗಿದೆ ಅನ್ನೋದು ನನಗೆ ಗೊತ್ತಮ್ಮ. ಅವನು ಈ ಮಟ್ಟಕ್ಕೆ ಬರ್ತಾನೆ ಅಂತ ನನಗೆ ಗೊತ್ತಿರಲಿಲ್ಲಮ್ಮ. ಅವನಿಗೆ ಮಂಕ ಕವಲು ಬಿಟ್ಟಿದೆ. ಇಲ್ಲಮ್ಮ, ಇದೆಲ್ಲದಕ್ಕೂ ನಾನೇ ಕಾರಣ ಅಂತ ಮನ್ಸಿಗೆ ತುಂಬಾ ಸಂಕಟಾಗ್ತಾ ಇದೆ. ಅದಕ್ಕೆ ಕಣಮ್ಮ, ಈ ಕಾರಣಕ್ಕೋಸ್ಕರನೇ ಮಕ್ಕಳು ಇಲ್ಲಿರೋದು ಬೇಡ ಅಂತ ಕವಿತಾ ಮನೇಲಿ ಬಿಟ್ಟಿರೋದು. ಅಮ್ಮ, ಅಲ್ಲಿ ಮಕ್ಕಳೆಲ್ಲ ಹೇಗಿದ್ದಾರೆ ಯಾಕೋ ಗೊತ್ತಿಲ್ಲ. ಅವ್ರನ್ನೆಲ್ಲ ತುಂಬಾ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಸದ್ಯಕ್ಕೆ ನೀನೇ ಹೋಗಿ ಮಾತಾಡ್ಸ್ಕೊಂಡು ಬಾಮ್ಮ. ಓದ್ತಾ ಇರೋ ಮಕ್ಕಳಿಗೆ ಇದೆಲ್ಲ ಗೊತ್ತಾಗೋದು ಬೇಡ. ಸರಿಮ್ಮ. ಕೊಡಮ್ಮ, ನಾನೇ ತಗೊಂಡೋಗಿ ಕೊಡ್ತೀನಿ. ಅಮ್ಮ, ಹೌದಮ್ಮ, ನಿನ್ನ ಮೇಲಿನ ಕೋಪ ಇನ್ನೂ ಅವನಿಗಾಗಿಲ್ಲ. ಕೊಡು. ಅಮ್ಮ, ಹೇಳು. ಅದು ಏನು ವಿಷಯ? ಏನು ವಿಷಯ ರಾಘವ್? ನನಗೆ ಆಫೀಸ್ಗೆ ಹೋಗೋಕ್ಕಾಗ್ತಿಲ್ಲ. ಆಫೀಸಲ್ಲಿರೋಕ್ಕೆ ಯಾಕೋ ಮನಸ್ಸೇ ಇಲ್ಲ. ನಿನಗೆ ಹಾಗನ್ಸಿದ್ರೆ ನೀನು ಎಲ್ಲ ಕೆಲಸಗಳನ್ನು ನನ್ನ ಆಫೀಸ್ಗೆ ಬಂದು ಮಾಡ್ಕೋಬಹುದು. ಇನ್ಫ್ಯಾಕ್ಟ್ ಅದು ನಿನ್ನ ಆಫೀಸೇ. ಬೇಡ ಬೇಡ, ನನಗೆ ಯಾರು ಹಂಗೂ ಬೇಡ. ಈಗಾಗಲೇ ನಾನು ಹಂಗಿನ ಸುಲೀಲಿ ಇದು ಒದ್ದಾಡ್ತಿದ್ದೀನಿ. ಇದರಲ್ಲಿ ಹಂಗು ಅನ್ನೋದೇನೂ ಇಲ್ಲ. ಈ ಪ್ರಾಜೆಕ್ಟ್ ಕೆಲಸಗಳನ್ನು ನೀನು ನನ್ನ ಆಫೀಸಲ್ಲಿ ಬಂದು ಮಾಡಿದ್ರೇ ಚೆನ್ನಾಗಿರುತ್ತೆ. ಅದೆಲ್ಲ ಏನು ಬೇಡ ಮೀರಾ. ನಾವೀಗ ಮಾಡ್ತಿರೋ ಪ್ರಾಜೆಕ್ಟು ಯಾವಾಗ ಲಾಂಚ್ ಆಗೋದು? ಕೊಟೇಶನ್ ಎಲ್ಲ ರೆಡಿ ಇದೆ ರಾಘವ್. ಇನ್ನೇನು ಸ್ವಲ್ಪ ದಿವಸದಲ್ಲೇ ನಾವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗುತ್ತೆ. ಅದರ ಅಡ್ವಾನ್ಸು ಅಥವಾ
ಪೇಮೆಂಟ್ ಏನಾದರೂ ಸಿಗ್ಬೋದಾ? ಹಲೋ ಹಲೋ, ತುಂಬ ಏನಲ್ಲ, ಒಂದು 2 ಲಕ್ಷ ಅಡ್ವಾನ್ಸ್ ಸಿಕ್ಕಿದ್ರೆ ಸಾಕಾಗುತ್ತೆ. ನನಗೆ ಆಫೀಸ್ನಲ್ಲಿ ತುಂಬ ಹಂಗಿನ ಮಾತು ಕೇಳ್ತಾ ಇದ್ದೀನಿ. ಆದಷ್ಟು ಬೇಗ ಈ ಆಫೀಸ್ನ ಬದಲಾಯಿಸ್ಬೇಕು. ಖಂಡಿತವಾಗ್ಲೂ ಸಿಗುತ್ತೆ. ನೀನು ಮಾಡ್ತಾ ಇರೋ ಕೆಲಸಕ್ಕೆ ನೀನು ದುಡ್ಡು ಕೇಳ್ತಾ ಇದ್ದೀನಿ. ಕಂಪ್ನಿಯವ್ರ ಹತ್ರ ಮಾತಾಡಿ ನಿನಗೆ ಅಡ್ವಾನ್ಸ್ ಕೊಡ್ಸೋ ವ್ಯವಸ್ಥೆನ ನಾನು ಮಾಡ್ತೀನಿ. ಆದರೆ ನೀನು ಆಫೀಸ್ ಚೇಂಜ್ ಮಾಡೋದ್ರಿಂದ ನಿನ್ನ ಹೆಲ್ತ್ ಬೇಜಾರಾಗಲ್ವಾ? ಯಾಕಂದರೆ ಅವಳೇ ನಿನಗೆ ಈ ಆಫೀಸ್ನ ಮಾಡಿಕೊಟ್ಟಿದ್ದು ಅಂತ ಕೇಳಿದ್ದೆ. ಅದೇ ಕಾರಣಕ್ಕೆ ನಂಗೆ ಆಫೀಸ್ ಬೇಡ ಅಂತ ಹೇಳ್ತಿರೋದು. ಯಾವ ಕಾರಣಕ್ಕೆ? ನಿನ್ನ ಹೆಂಡತಿ ನಿನಗೆ ಆಫೀಸ್ ಮಾಡಿಕೊಟ್ಲು ಅನ್ನೋ ಕಾರಣಕ್ಕ ಅಥವಾ ಅವಳಿಗೆ ಬೇಜಾರಾಗ್ಲಿ ಅನ್ನೋ ಕಾರಣಕ್ಕ? ನೋಡೋ, 2 ಕಾರಣಕ್ಕೂ. ಲಕ್ಷ್ಮಮ್ಮ, ಹತ್ರಕ್ಕೆ ಯಾವ ನಿರ್ಧಾರನೂ ತಗೋಬೇಡ. ಗಂಡ ಹೆಂಡತಿ ಅಂದಮೇಲೆ ಜಗಳ ಬರುತ್ತೆ ಹೋಗುತ್ತೆ. ಇಷ್ಟಕ್ಕೆ ಯಾವ ಕೆಲಸನೂ ಬೇಡ ಅಂದ್ಬಿಟ್ರೆ ಹೇಗೆ? ಇಲ್ಲ ಅಣ್ಣ, ನನಗೆ ಯಾವುದು ಬೇಡ. ನಾನು ಕೆಲಸದ ಕಡೆ ಗಮನ ಕೊಡೋದ್ರಿಂದ ಅವ್ರಿಗೆ ಬೇಜಾರಾಗಿದೆ ಅಂದರೆ ನನಗೆ ಖಂಡಿತ ಯಾವುದು ಬೇಡ. ಹಾಗಲ್ಲಮ್ಮ ಲಕ್ಷ್ಮಿ, ಅವನು ಈ ಕಾರಣಕ್ಕೆ ಹೀಗಾಡ್ತಾ ಇದ್ದಾನೆ ಅಂತ ಹೇಳೋದಕ್ಕೂ ಆಗಲ್ಲ. ನೀನು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಬಿಟ್ರೆ ನಾವು ಇಷ್ಟು ದಿನ ಕಟ್ಟಿದ ಕನಸೆಲ್ಲ ಒಡೆದು ಹೋಗುತ್ತಮ್ಮ. ನನ್ನ ಕನಸು ಈ ಬ್ರ್ಯಾಂಡ್ನ ಬೆಳೆಸಬೇಕು ಅನ್ನೋದಲ್ಲ ಅಮ್ಮ. ಇದರ ಬೆಳವಣಿಗೆ ನೋಡಿ ಅವ್ರಿಗೆ ಖುಷಿ ಆಗಲಿ ಅನ್ನೋದು. ಆದರೆ ಈಗ ಅವ್ರಿಗೆ ಇದೇ ವಿಷಯದಲ್ಲೇ ಬೇಜಾರಾಗ್ತಿದೆ. ಅಂಥದ್ರಲ್ಲಿ ಮತ್ತೆ ಇದನ್ನು ಬೆಳೆಸೋದ್ರಲ್ಲಿ ನನಗೆ ಯಾವ ಆಸಕ್ತಿನೂ ಇಲ್ಲ. ನೀನು ಮತ್ತೆ ನಾಟಕ ಆಡ್ತಿದ್ಯಾ? ಸ್ಟಾಪ್ ಇಟ್ ರಾಘವ್. ನಿನ್ನ ಜೊತೆ ನಾಟಕ ಮಾಡಿ ನನ್ನ ದುಡ್ಡನ್ನು ನಾನೇ ಯಾಕೆ ಕೊಡ್ಲಿ ನಿನಗೆ? ನಾವಿನ್ನೂ ಕೊಟೇಶನ್ ಕೊಟ್ಟು 2 ದಿನ ಆಗಿಲ್ಲ. ಯಾವುದೇ ಕಂಪ್ನಿ ಆಗಲಿ ಅಪ್ರೂವಲ್ ಫಾರ್ಮಾಲಿಟೀಸ್ ಎಲ್ಲ ಮುಗಿದ ಮೇಲೆ ಅಡ್ವಾನ್ಸ್ ಪೇಮೆಂಟ್ನ ರಿಲೀಸ್ ಮಾಡೇ ಮಾಡ್ತಾರೆ. ನಿನಗೆ ಕೊಡಬೇಕಾಗಿರೋ ಅಡ್ವಾನ್ಸ್ ಅಮೌಂಟ್ ಎಲ್ಲ ಇದರಲ್ಲಿದೆ. ಕಂಪ್ನಿಯಿಂದ ಏನು ಅಮೌಂಟ್ ಬರುತ್ತೋ ಅದನ್ನೆಲ್ಲ ನಾನು ಇಟ್ಕೋತೀನಿ.